ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿ ರೇವಣ್ಣ ಬಸವನಗುಡಿ ನಿವಾಸದಲ್ಲೂ ಕೂಡ ಮಹಜರ್. ಬಸವನಗುಡಿ ನಿವಾಸಕ್ಕೆ ಸಂತ್ರಸ್ತೆಯನ್ನು ಕರೆತಂದಿದೆ ಎಸ್ಐಟಿ. ಹೊಳೆನರಸೀಪುರದಲ್ಲಿ ದೂರು ಕೊಟ್ಟಿದ್ರು ಸಂತ್ರಸ್ತೆ. ಅವರನ್ನ ಕರೆತಂದು ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲೂ ಕೂಡ ಸ್ಥಳ ಮಹಜರನ್ನು ನಡೆಸಲಾಗ್ತಾ ಇದೆ. ಬಸವನಗುಡಿಯಲ್ಲಿರುವ ರೇವಣ್ಣನವರ ಶಿವಸ್ಮಿತ ನಿವಾಸದಲ್ಲಿ ಮಹಜರ್. ರೇವಣ್ಣ ಅವರ ಬೆಂಗಳೂರಿನ ಈ ನಿವಾಸದಲ್ಲೂ ಕೂಡ ಕೆಲಸ ಮಾಡಿದ್ದಾಗಿ ತಿಳಿಸಿದ್ದಾರೆ ಸಂತ್ರಸ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಬಸವನಗುಡಿ ನಿವಾಸಕ್ಕೂ ಕೂಡ ಕರೆತಂದು ಸ್ಥಳ ಮಹಜರ್ ನಡೆಸಲಾಗ್ತಾ ಇದೆ. ಹೊಳೆನರಸೀಪುರದಲ್ಲಿ ದೂರು ಕೊಟ್ಟಿದ್ರು ಸಂತ್ರಸ್ತೆ. ರೇವಣ್ಣ ಅವರ ಬೆಂಗಳೂರಿನ ನಿವಾಸದಲ್ಲೂ ಕೂಡ ಕೆಲಸ ಮಾಡಿದ್ದಾಗಿ ತಿಳಿಸಿದ್ರು. ಈ ಹಿನ್ನೆಲೆಯಲ್ಲಿ ರೇವಣ್ಣ ಅವರ ಬಸವನಗುಡಿಯಲ್ಲಿರುವಂತಹ ನಿವಾಸ ಶಿವಸ್ಮಿತ ನಿವಾಸಕ್ಕೂ ಕೂಡ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜರ್ ನಡೆಸಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆಯನ್ನ ರೇವಣ್ಣ ನಿವಾಸಕ್ಕೆ ಒದಗಿಸಲಾಗಿದೆ. ಮನೆಗೆ ಯಾರೂ ಪ್ರವೇಶಿಸದಂತೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ಮಹಜರ್ ಸಾಧ್ಯತೆ ಹಿನ್ನೆಲೆ ರೇವಣ್ಣ ನಿವಾಸಕ್ಕೆ ವಕೀಲರು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಎಸ್ಐಟಿ ಸಂತ್ರಸ್ತೆಯನ್ನ ಬಸವನಗುಡಿ ನಿವಾಸಕ್ಕೆ ಕರೆತಂದಿದೆ. ಈ ಹಿನ್ನೆಲೆ ವಕೀಲರ ಆಗಮನ ಕೂಡ ಆಗಿದೆ ರೇವಣ್ಣ ನಿವಾಸಕ್ಕೆ. ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯದ ದೂರನ್ನ ಕೊಟ್ಟಿದ್ರು ಸಂತ್ರಸ್ತೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಈಗ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಸ್ಥಳ ಮಹಜರ್ ನಡೀತಾ ಇರುವಂತೆ ಕಂಡು ಬರ್ತಾ ಇದೆ. ರೇವಣ್ಣ ಅವರ ಬಸವನಗುಡಿ ನಿವಾಸದ ಚಿತ್ರಣ ಕೊಡೋದಾದ್ರೆ ಯಾರೆಲ್ಲ ಇದ್ದಾರೆ ಅಂತ? ಪ್ರತಿಮಾ, ಏನಂತಂದ್ರೆ ಏನು ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಪ್ರಕರಣದ ಮೇಲೆ ಇಲ್ಲಿ ಅರೆಸ್ಟ್ ಆಗಿದ್ದಾರೆ. ಅದರ ಹಿನ್ನೆಲೆ ಇಲ್ಲಿ ಹೊಳೆ ನರಸೀಪುರದಲ್ಲಿ 2019ರಲ್ಲಿ ಏನು ಆ ಕೆಲಸದ ಆಕೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಂತರ ಬೆಂಗಳೂರಿನಲ್ಲಿ ಅವಳಿಗೆ ಕರ್ಕೊಂಡ್ಬಂದು ಒಂದು 6 ತಿಂಗಳ ಕಾಲ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಆಗಿತ್ತು ಅನ್ನೋ ಮಾತುಗಳನ್ನ ಹೇಳಿ ಅವಳು ಕಂಪ್ಲೇಂಟ್ ಅನ್ನ ಹೊಳೆ ನರಸೀಪುರದಲ್ಲಿ ಕೊಟ್ಟಿರ್ತಾರೆ. ಸೊ ಇಂದು ಕೂಡ ಅದೇ ಮಹಿಳೆಯನ್ನ ಬೆಂಗಳೂರಿನ ಬಸವನಗುಡಿಯಲ್ಲಿ ಇರ್ತಕ್ಕಂತಹ ಎಚ್ ಪಿ ರೇವಣ್ಣ ಅವರ ಶಿವಸ್ಮಿತ ಅನ್ನೋ ಮನೆಯಲ್ಲಿ ಕರೆದುಕೊಂಡು ಬಂದು ಒಂದು ಸ್ಥಳ ಮಹಜರವನ್ನ ಇಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರತಿಮಾ, ಎಸ್ ನಟರಾಜ್, ಎಷ್ಟು ಗಂಟೆಗೆ ಆರಂಭ ಆಗಿದೆ ಈ ಸ್ಥಳ ಮಹಜರ್ ಕಾರ್ಯ? ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಲಭ್ಯ ಆಗ್ತಿದೆಯಾ? ಹೌದು ಪ್ರತಿಮಾ, ಏನಂತಂದ್ರೆ ಇವಾಗ ಈ 2 ನಿಮಿಷಗಳ ಒಳಗನೆ ಇವಾಗ ಪೊಲೀಸರು ಆ ಮಹಿಳೆಯನ್ನ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಮನೆಯಲ್ಲಿ ಆ ಮಹಿಳೆಯನ್ನ ಕರೆದುಕೊಂಡು ಹೋಗಿ ಯಾವೆಲ್ಲ ಸ್ಥಳಗಳಲ್ಲಿ ಅಂದ್ರೆ ಅವಳು ಮನೆ ಕೆಲಸ ಹಾಕಿ ಇರೋದ್ರಿಂದ ಅವಳು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಮತ್ತೆ ಬೆಡ್ರೂಮ್ ಅಲ್ಲಿ ಕರ್ಕೊಂಡು ಹೋಗಿದ್ರು. ಇನ್ನು ಈ ರೀತಿಯಾದಂತಹ ಅಪ್ಡೇಟ್ಸ್ ಗಳನ್ನ ಆ ಮಹಿಳೆಯ ಬಾಯಿಯಲ್ಲೇ ಕೇಳ್ಕೊಂಡು ಯಾವೆಲ್ಲ ರೀತಿಯಲ್ಲಿ ಅವರು ಒಂದು ಲೈಂಗಿಕ ದೌರ್ಜನ್ಯವನ್ನ ಮಾಡಿರ್ತಾರೆ. ಸೊ ಆ ರೀತಿಯಾದಂತಹ ಒಂದು ಅಪ್ಡೇಟ್ಸ್ ಅನ್ನ ನಮ್ಗೆ ಲಭ್ಯವಾಗುತ್ತೆ. ಥ್ಯಾಂಕ್ ಯು ನಟರಾಜ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.